ನಮಸ್ಕಾರ, ಚಂಪಕರಾಜ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಕೋಡ್ಬಳೆ ಮಾಡೋ ರೆಸಿಪಿನ ಮಾಡಿ ತೋರಿಸ್ತೀವಿ. ಅದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್ ಈ ಪ್ರಕಾರವಾಗಿದೆ. ಮೈದಾ ಹಿಟ್ಟು 1 ಕಪ್, ಅಚ್ಕಾರದ ಪುಡಿ 4 ಟೀ ಸ್ಪೂನ್, ಚಿರೋಟಿ ರವೆ 1 ಕಪ್, ಅರ್ಧ ಹೋಳು ಕೊಬ್ಬರಿ ತುರಿ, ರುಚಿಗೆ ತಕ್ಕಷ್ಟು ಉಪ್ಪು, 3 ಸ್ಪೂನ್ ಜೀರಿಗೆ ಹಾಗೂ ಹುರಿದ ಎಳ್ಳು, 1 ಹಿಡಿ ಆಗುವಷ್ಟು ಕರ್ಬೇವಿನ ಸೊಪ್ಪು. ಬಾಣಲೆಗೆ 5 ರಿಂದ 6 ಸ್ಪೂನಷ್ಟು ಎಣ್ಣೆನ ಹಾಕೋಬೇಕು. ಮೊದಲು ಎಣ್ಣೆ ಬಿಸಿ ಆದಮೇಲೆ ನಾವು ತಗೊಂಡಿರೋಂತಹ ಚಿರೋಟಿ ರವೆ, ಮೈದಾ ಹಿಟ್ಟು ಹಾಕೊಂಡು ಹುರ್ಕೊಳ್ಬೇಕು. ಚಿರೋಟಿ ರವೆ ಮತ್ತು ಮೈದಾ ಹಿಟ್ಟಿಗೆ ನಾವು ಯಾವ ಅಳತೆ ಕಪ್ನ ತೊಗೊಂಡಿರ್ತೀವೋ ಅದೇ ಕಪ್ನ ಅಳತೆಯಲ್ಲೇ 6 ಕಪ್ ಅಕ್ಕಿ ಹಿಟ್ಟನ್ನ ತಗೋಬೇಕು ನಾವು. ಇದಿಷ್ಟನ್ನು ಸ್ವಲ್ಪ ಬೆಚ್ಚಗೆ ನಾವು ಹುರ್ಕೊಳ್ಬೇಕು. ಈಗ ಮಿಕ್ಸಿ ಜಾರ್ಗೆ ರುಬ್ಕೊಳ್ಳಲು ಬೇಕಾಗಿರೋ ಐಟಮ್ಸು: 2 ಕಪ್ ಹುರ್ಗಡ್ಲೆ, 1 ಕಪ್ ಅಷ್ಟು ಕರ್ಬೇವಿನ ಸೊಪ್ಪು, ಅರ್ಧ ಹೋಳಷ್ಟು ಕೊಬ್ಬರಿ ತುರಿ ಹಾಗೂ ಸ್ವಲ್ಪ ಇಂಗು. ಇದಿಷ್ಟು ಮಿಕ್ಸಿ ಜಾರ್ಗೆ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು. ನಾವಾಗಲೇ ಬಿಸಿ ಮಾಡ್ಕೊಂಡಂತಹ ಈ ಹಿಟ್ಟನ್ನ ಈಗ ಮುಷ್ಟಿ ಹಿಡಿದ್ರೆ ಅದು ಒಂದಕ್ಕೊಂದು ಹೊಂದ್ಕೊಂಡು ಉಂಡೆ ಥರ ಆಗಬೇಕು. ನೆಕ್ಸ್ಟ್ ನಾವು ತೆಗೆದುಕೊಂಡಿರೋಂತಹ ಅಚ್ಕಾರದ ಪುಡಿ, ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಸ್ವಲ್ಪ ಹುರಿದ ಎಳ್ಳು ಮತ್ತು ರುಬ್ಕೊಂಡಿರೋ ಅಂತಹ ಮಿಶ್ರಣವನ್ನು ಈ ಹಿಟ್ಟಿಗೆ ನಾವು ಹಾಕೋಬೇಕಾಗುತ್ತೆ. ಹಾಕ್ಕೊಂಡು ಕಲಿಸ್ಕೊಂಡು ನೋಡಬೇಕು, ಕಲಿಸ್ಕೊಂಡಿರೋ ನೀರೇ ಸಾಕಾಗುತ್ತಾ ಅಥವಾ ಎಕ್ಸ್ಟ್ರಾ ಹಾಕೋಬೇಕಾ ಅಂತ. ಸಾಕಾಗಲಿಲ್ಲ ಅಂತಂದರೆ ನಾವು ಇನ್ನೊಂದು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಬೋದು. ಅದಕ್ಕೆ ನಾವು ಹಿಟ್ಟನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನೀರು ಹಾಕಿ ಕಲಿಸ್ಕೊಂಡಿರೋ ಹಿಟ್ಟನ್ನು ಚಪಾತಿ ಮಣೆಯ ಮೇಲೆ ಈ ರೀತಿಯಾಗಿ ಕಡ್ಡಿ ರೀತಿನಲ್ಲಿ ಮೀಡಿಯಮ್ ಸೈಜಲ್ಲಿ ಇರಲಿ ಆ ರೀತಿಯಾಗಿ ಹೊಸ್ಕೊಂಡು ಕೋಡ್ಬಳೆ ಶೇಪ್ನ ಕೊಡೋದು. ತುಂಬ ಸಿಂಪಲ್ ಆಗಿರುತ್ತೆ ಇದು. ಕೋಡ್ಬಳೆ ಶೇಪ್ನ ಮಾಡೋವಂಥದ್ದು ಕಷ್ಟ ಏನಿಲ್ಲ. ಕಾದಿರೋ ಎಣ್ಣೆಗೆ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿರೋಂತಹ ಕೋಡ್ಬಳೆ ಹಿಟ್ಟನ್ನು ಹಾಕೋದು. ಸ್ಟಾರ್ಟಿಂಗ್ ಸ್ವಲ್ಪ ಬಿಸಿ ಉರಿ ಇದ್ರೂ ತದನಂತರ ನಾವು ಮೀಡಿಯಂ ಉರಿನಲ್ಲೇ ಇದನ್ನು ಬೇಯಿಸಬೇಕಾಗುತ್ತೆ. ಯಾಕಂದರೆ ಒಳಗಡೆ ಇರೋಂತಹ ಹಿಟ್ಟು ಸಹ ಬೆಂದ್ರೇ ನಮಗೆ ಗರಿ ಗರಿ ಕೋಡ್ಬಳೆ ಸಿಗೋದು. ಗೋಲ್ಡನ್ ಬ್ರೌನ್ ಬರ್ತಾ ಇದ್ದ ಹಾಗೆಯೇ ಈ ಒಂದು ಕೋಡ್ಬಳೆನ ನೀವು ಎಣ್ಣೆಯಿಂದ ತೆಗಿಬಹುದು. ನೋಡಿ, ಇಷ್ಟು ಬಂದರೆ ಸಾಕು. ನೋಡಿ, ಗರಿ ಗರಿಯಾದ ಕೋಡ್ಬಳೆ ರೆಡಿ ಆಗಿದೆ. ನೀವು ಒಂದ್ಸಲಿ ಮನೆಯಲ್ಲಿ ಇದನ್ನು ಟ್ರೈ ಮಾಡಿ ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್.